ರಾತ್ರಿ ಕಥಾಶ್ರವಣದ ಮೂಲಕ ಸತ್ಯನಾರಾಯಣ ಸ್ವಾಮಿ ಪೂಜೆಯ ವ್ರತದ ಫಲ ನಮಗೆ ಪ್ರಾಪ್ತಿ ಆಗುತ್ತದೆ ಅಂತೇಳಿ ಶಾಸ್ತ್ರಕಾರರು ಹೇಳುತ್ತಾರೆ. ನಾನು ನಂದಬಾಲ ನಾಮಾಂಕಿತ ಬಾಲಕೃಷ್ಣ ಭಟ್, ವೇದಮೂರ್ತಿ ಪುರೋಹಿತ ಬಾಲಕೃಷ್ಣ ಭಟ್, ಸತ್ಯನಾರಾಯಣ ಸ್ವಾಮಿ ವ್ರತ ಪೂಜೆಯ ಕಥೆಯನ್ನು ನಾನು ಆರಂಭ ಮಾಡುತ್ತಿದ್ದೇನೆ. ಧರ್ಮವೇ ಬಲಿಷ್ಠವಾದ ಬೇರಾಗಿಯೂ, ವೇದಗಳೇ ಕಾಂಡವಾಗಿಯೂ, ಪುರಾಣಗಳೇ ಕೊಂಬೆಗಳಾಗಿಯೂ, ಹೋಮ ಹವನಾದಿಗಳೇ ಹೂವಾಗಿಯೂ, ಮೋಕ್ಷವೇ ಫಲವಾಗಿಯೂ ಇರುವಂತಹ ಪಂಚಭೂತಗಳಿಂದ ಸಮೃದ್ಧವಾದಂತಹ ಮಧುಸೂದನ ಎನ್ನುವ ವೃಕ್ಷಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಮಧುಸೂದನ ಅಂತ ಹೇಳಿದರೆ ಮಹಾವಿಷ್ಣು. ಪಂಚಭೂತಗಳಿಂದ ಸಮೃದ್ಧವಾದ ವೃಕ್ಷವೇ ಸನಾತನ ವೃಕ್ಷ. ಯಾವ ಸನಾತನ ವೃಕ್ಷದಲ್ಲಿ ಮಹಾವಿಷ್ಣುವಿನ ಆವಾಸ ಸ್ಥಾನದಲ್ಲಿದೆಯೋ ಆ ಸನಾತನ ಧರ್ಮದ ಅಡಿಯಲ್ಲಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೇವೆ. ಆ ಸನಾತನ ಧರ್ಮಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಒಂದಾನೊಂದು ಕಾಲದಲ್ಲಿ ನಿಮಿಷ ಎಂಬ ಅರಣ್ಯದಲ್ಲಿ, ನೈಮಿಷಾರಣ್ಯ ಅಂತೇಳಿ ಕರೆಯುತ್ತಾರೆ, ಯಾವ ನಿಮಿಷ ಎನ್ನುವ ರಾಕ್ಷಸನನ್ನು ಮಹಾವಿಷ್ಣು ವಧೆ ಮಾಡಿದ್ದಾನೋ ಅಲ್ಲಿಂದ ಅರಣ್ಯಕ್ಕೆ ನೈಮಿಷಾರಣ್ಯ ಅಂತೇಳಿ ಕರೆಯುತ್ತಾರೆ. ಅರಣ್ಯದಲ್ಲಿ ಏನಿದೆ? ಮುಗಿಲೆತ್ತರಕ್ಕೆ ಬೆಳೆದ ದಟ್ಟವಾದಂತಹ ಕಾಡು, ಮರಗಳು, ಗಿಡ, ಮುಳ್ಳು, ಗಂಟಿಗಳು, ಮರಗಳಲ್ಲಿ ನೇತಾಡುವ ಬೇತಾಳಗಳು, ಪಶುಗಳು, ಬೇತಾಳಗಳು, ಪ್ರೇತಗಳು, ಪಿಶಾಚಿಗಳು ಹಾಗೂ ಹಾರಾಡುವ ಪಕ್ಷಿಗಳು, ನೆಲದಲ್ಲಿ ಓಡಾಡುವ ಕ್ರೂರ ಮೃಗಗಳು, ಪ್ರಾಣಿ ಜಂತುಗಳು, ಕೋಟ್ಯಾನುಕೋಟಿ ಜಂತುಗಳು. ಇಂತಹ ನೈಮಿಷಾರಣ್ಯದ ತಪ್ಪಲಿನಲ್ಲಿ ಶೌನಕಾದಿ ಮುನಿಗಳು ವ್ರತ ನಿಯಮ ತಪಸ್ಸು ಧ್ಯಾನ ಜಪಾದಿಗಳಿಂದ ಸಮೃದ್ಧವಾದ ಬದುಕನ್ನು ಕಟ್ಟಿಕೊಂಡು ಶಿಷ್ಯ ವೃಂದದೊಡನೆ ಲೋಕ ಕಲ್ಯಾಣಾರ್ಥವಾಗಿ ಹವನ ಯಜ್ಞಾದಿಗಳನ್ನು ಮಾಡುತ್ತಾ ಜೀವಿಸುತ್ತಿರುವಂತಹ ಒಂದು ಸಮಯದಲ್ಲಿ, ವರ್ಷಾನುಗಟ್ಟಲೆ ನಡೆದಂತಹ ಒಂದು ಹೋಮದ ಪೂರ್ಣಾಹುತಿಯ ಸಮಯ, ಸೂತ ಮಹರ್ಷಿಗಳ ಆಗಮನವಾಗುತ್ತದೆ. ಶೌನಕಾದಿ ಮುನಿಗಳು ಎದ್ದು ನಿಂತು ಅವರನ್ನು ಗೌರವಾದರಗಳಿಂದ ಸ್ವಾಗತಿಸುತ್ತಾರೆ. ಸೂತ ಮಹರ್ಷಿಗಳೇ, ವಂದನೆಗಳು, ವಂದನೆಗಳು, ತಾವು ಆಗಮಿಸಿದ್ದೀರಿ, ಬರಬೇಕು, ಬರಬೇಕು ಅಂತ ಹೇಳಿ ಅವರನ್ನು ಗೌರವಾದರಗಳಿಂದ ಸ್ವಾಗತಿಸಿ ಅವರನ್ನು ಉಚಿತಾಸನದಿಂದ ಕುಳ್ಳಿರಿಸುತ್ತಾರೆ. ಹೋಮ ಪೂರ್ಣಾಹುತಿಯಾದ ನಂತರ, ಊಟೋಪಚಾರದ ನಂತರ ಉಭಯ ಕುಶಲೋಪರಿಗಳು ನಡೆಯುತ್ತವೆ. ಸೂತ ಮಹರ್ಷಿಗಳು ಶೌನಕಾದಿ ಮುನಿಗಳಲ್ಲಿ ಕೇಳುತ್ತಾರೆ, ಶೌನಕಾದಿ ಮುನಿವರ್ಯರೇ, ಕುಶಲವೇ, ಕ್ಷೇಮವೇ, ಹೇಗಿದ್ದೀರಿ ಅಂತ ವಿಚಾರಿಸುತ್ತಾರೆ. ಸುಖ ದುಃಖವನ್ನು ವಿಚಾರಿಸುತ್ತಾರೆ. ಅದಕ್ಕೆ ಶೌನಕಾದಿ ಮುನಿಗಳು ಹೇಳುತ್ತಾರೆ, ಮಹರ್ಷಿಗಳೇ, ಮಹಾಗುರುಗಳೇ, ಆ ಮಹಾವಿಷ್ಣುವಿನ ಅನುಗ್ರಹದಿಂದ ನಾವೆಲ್ಲರೂ ಸಂತೋಷವಾಗಿದ್ದೇವೆ. ಆದರೂ ನಾವು ನಿತ್ಯ ಅನುಷ್ಠಾನವಂದಿತರಾಗಿಯೂ, ಜಪ ಧ್ಯಾನಗಳಲ್ಲಿ ನಾವು ತೊಡಗಿರುವಂತಹರಾಗಿಯೂ, ಹೋಮ ಹವನಾದಿಗಳನ್ನು ಮಾಡುತ್ತಿರುವಂಥವರಾಗಿಯೂ ನಮಗೆ ಕಷ್ಟಗಳು, ದುಃಖಗಳು ಇನ್ನೂ ತಪ್ಪಿಲ್ಲ. ನಮ್ಮ ಪರಿಸ್ಥಿತಿ ಹೀಗಿರಬೇಕಾದರೆ ಸಾಮಾನ್ಯ ವರ್ಗದ ಜನರ ಪರಿಸ್ಥಿತಿ, ಜೀವನ ಹೇಗಿರಬಹುದು ಎನ್ನುವ ಚಿಂತೆಯಲ್ಲಿ ನಾವಿದ್ದೇವೆ. ಅವರ ಕಷ್ಟಗಳ ಪರಿಹಾರಕ್ಕಾಗಿ ನಾವು ಮಾಡಿಕೊಡುವಂತಹ ಹೋಮ ಹವನ ಪೂಜೆಗಳು, ವ್ರತಗಳು, ನಿಯಮಗಳು ಯಾವುದಾದರೂ ತಾವು ತಿಳಿದಿದ್ದರೆ ತಾವು ನಮಗೆ ತಿಳಿಸಬೇಕು. ನೀವು ಸಂಸಾರದ ಸುಖ ದುಃಖವನ್ನು, ಇಹವನ್ನು ಪರವನ್ನು ಬಲ್ಲವರಾಗಿದ್ದೀರಿ, ಮಹಾಜ್ಞಾನಿಗಳು ನೀವು ನಮಗೆ ತಿಳಿಸುವಂಥವರಾಗಬೇಕು ಅಂತ ಹೇಳಿ ಸೂತ ಮಹರ್ಷಿಗಳಿಗೆ ಶೌನಕಾದಿ ಮುನಿಗಳು ಭಿನ್ನವಿಸಿಕೊಳ್ಳುತ್ತಾರೆ. ಅದಕ್ಕೆ ಸೂತ ಮಹರ್ಷಿಗಳು ಹೇಳುತ್ತಾರೆ, ಶೌನಕಾದಿ ಮುನಿಗಳೇ, ನಿಮ್ಮ ಬಯಕೆಯು, ನಿಮ್ಮ ಕಾಳಜಿಯು ಮೆಚ್ಚುವಂಥದ್ದೇ, ಹೇಳುತ್ತೇನೆ ಕೇಳಿ. ಅದಕ್ಕೆ ಸತ್ಯನಾರಾಯಣ ಸ್ವಾಮಿ ಪೂಜೆಯ ವ್ರತ ಎನ್ನುವಂಥದ್ದು ಒಂದಿದೆ. ಈ ವ್ರತದ ಮಹಿಮೆಯನ್ನು, ಈ ವ್ರತದ ಕಥೆಯನ್ನು, ಈ ವ್ರತದ ನಿಯಮಗಳನ್ನು ಶ್ರೀಮನ್ ಮಹಾವಿಷ್ಣು ನಾರದ ಮಹರ್ಷಿಗಳಿಗೆ ಹೇಳಿದ್ದಾರೆ. ಆ ಕಥೆಯನ್ನು ಅವರು ಶ್ರೀ ಮಹಾವಿಷ್ಣು ನಾರದ ಮಹರ್ಷಿಗಳಿಗೆ ಯಾವ ರೀತಿ ಹೇಳಿದ್ದಾರೋ ಅದನ್ನು ಯಥಾವತ್ತಾಗಿ ನಾನು ನಿಮಗೆ ತಿಳಿಸುವಂತವನಾಗುತ್ತೇನೆ ಅಂತೇಳಿ ಸೂತ ಮಹರ್ಷಿಗಳು ಕಥೆಯನ್ನು ಆರಂಭಿಸುತ್ತಾರೆ. ನಾರದ ಮಹರ್ಷಿಗಳು ಏನವರಿಗೆ ಕೆಲಸ? ಮಹಾಜ್ಞಾನಿಗಳು, ತತ್ವಜ್ಞಾನಿಗಳು. ಈ ಮನೆಯಿಂದ ಆ ಮನೆಗೆ, ಈ ಊರಿಂದ ಆ ಊರಿಗೆ, ಈ ಗ್ರಾಮದಿಂದ ಆ ಗ್ರಾಮಕ್ಕೆ, ಈ ರಾಜ್ಯದಿಂದ ಆ ರಾಜ್ಯಕ್ಕೆ, ಈ ದೇಶದಿಂದ ಆ ದೇಶಕ್ಕೆ ಪರ್ಯಟನೆ ಮಾಡುತ್ತಾ 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 ಕೊನೆಗೆ ಶ್ರೀ ಮಹಾವಿಷ್ಣುವಿಗೆ ವರದಿಯನ್ನು ಒಪ್ಪಿಸುವಂಥದ್ದೇ ಅವರ ನಿತ್ಯ ಕಾಯಕವು. ಹೀಗೆ ಇರಬೇಕಾದರೆ ಒಂದು ದಿನ ನಾರದ ಮಹರ್ಷಿಗಳು
ಬಿಲ್ಲಿನಿಂದ ಬಿಟ್ಟ ಬಾಣವಂತೆ ನೇರವಾಗಿ ನುಗ್ಗಿದ್ದಾರೆ ಶ್ರೀಮನ್ ಮಹಾವಿಷ್ಣುವಿನ ಅಂತಃಪುರದೊಳಗೆ. ನಾರದ ಮಹರ್ಷಿಗಳನ್ನು ಎಲ್ಲಿಯೂ ಯಾರೂ ತಡೆಯುವಂಥವರಿಲ್ಲ, ಅವರಿಗೆಲ್ಲ ಕಡೆಯೂ ಮುಕ್ತ ಪ್ರವೇಶ. ಮಹಾವಿಷ್ಣು ಶೇಷ ಶಯನರಾಗಿ ಯೋಗ ನಿದ್ದೆಯಲ್ಲಿದ್ದಾರೆ. ಶ್ರೀಮನ್ ಮಹಾಲಕ್ಷ್ಮಿ ಮಡದಿಯಾದಂಥವಳು ಶ್ರೀ ಮಹಾವಿಷ್ಣುವಿನ ಪಾದ ಸೇವೆ ಮಾಡುತ್ತಿದ್ದಾಳೆ. ಅಲ್ಲಿ ಒಂದು ಉಪಕಥೆ ಇದೆ. ಯಾವ ಮಹಿಳೆಯು, ಯಾವ ಹೆಂಡತಿಯು ಪ್ರಾತಃ ಕಾಲದಲ್ಲಿ ಎದ್ದು ತನ್ನ ಗಂಡನ ಪಾದ ಸೇವೆ ಮಾಡಿ ತನ್ನ ನಿತ್ಯ ಕರ್ಮಗಳಲ್ಲಿ ತೊಡಗುತ್ತಾಳು, ಆ ಮನೆಯಲ್ಲಿ ಮಹಾಲಕ್ಷ್ಮಿ ನಿತ್ಯ ತಾಂಡವವಾಡುತ್ತಿದ್ದಾಳೆ. ಆ ಮನೆಯಲ್ಲಿ ಯಾವತ್ತೂ ದಾರಿದ್ರ್ಯ ಇರುವುದಿಲ್ಲ ಅಂಥೇಳಿ ಶಾಸ್ತ್ರಕಾರರು ಹೇಳುತ್ತಾರೆ. ಇದುವೇ ವೈಕುಂಠದಲ್ಲಿರುವ ಸಿರಿತನಕ್ಕೆ ಸಾಕ್ಷಿ. ಅಗರ್ಭವು ಅನಿತ್ಯವೂ ಸತ್ಯವೂ ಆದಂತಹ ಆ ಶ್ರೀಮಂತಿಕೆಯಲ್ಲಿರುವಂತಹ ವೈಕುಂಠದಲ್ಲಿ ಶ್ರೀಮನ್ನಾರಾಯಣರು ಯೋಗ ನಿದ್ದೆಯಲ್ಲಿದ್ದಾರೆ. ನಾರದರ ಆಗಮನವನ್ನು ಅವರು ಗಮನಿಸುವುದಿಲ್ಲ. ನಾರದ ಮಹರ್ಷಿಗಳು ಕರೆಯುತ್ತಾರೆ, ನಾರಾಯಣ ನಾರಾಯಣ ನಾರಾಯಣ, ಹೇಳುವುದಿಲ್ಲ, ಎಚ್ಚರಗೊಳ್ಳುವುದಿಲ್ಲ. ಶ್ರೀಮನ್ನಾರಾಯಣ ಶ್ರೀಮನ್ ಮಹಾವಿಷ್ಣು ಎಚ್ಚರಗೊಳ್ಳುವುದಿಲ್ಲ. ಯಾಕೆ? ಕರೆದರೆ ಬರುವನೆ ಭಗವಂತ, ಗುಣವಂತ, ಧನವಂತ, ಬರಲ್ಲ. ಭಗವಂತ ನಾವು ಕರೆದ್ರೆ ಬರಲ್ಲ. ಯಾಕೆ? ನಮ್ಮನ್ನು ಒಂದು ಫೋನ್ ರಿಂಗ್ ಆದರೂ ನಾವು ಎದ್ದಿದ್ದು ಓಡ್ಕೊಂಡು ಬರ್ತೇವೆ, ಬಾಗಿಲಿನ ರಿಂಗ್ ಆದರೂ ಓಡ್ಕೊಂಡು ಬರ್ತೇವೆ, ನಮ್ಮ ಹೆಸರು ಯಾರಾದ್ರೂ ಕರೆದು ನಾವು ಓಡಿ ಹೋಗುತ್ತೇವೆ. ಯಾಕೆ? ಏನಾದರೂ ವಿಶೇಷ ಇದೆಯೋ, ಏನಾದರೂ ಅದೃಷ್ಟ ಒಲಿದು ಬಂದಿದೆಯೋ, ಲಾಟ್ರಿ ಮಗುಚಿದೆಯೋ, ಅಥವಾ ಏನು ಕೆಲಸಗಳು ಕಾದಿದೆಯೋ ಅಂತ ಹೇಳಿಕೊಂಡು ನಾವು ಎದ್ದು ಓಡಿಕೊಂಡು ಬರ್ತೇವೆ. ಆದರೆ ಭಗವಂತ ಹಾಗೆ ಬರಲ್ಲ, ನಾವು ಕರೆದ್ರೆ ಬರಲ್ಲ. ಯಾಕೆ? ನಮ್ಮಿಂದ ಅವನಿಗೆ ಆಗಬೇಕಾದದ್ದು ಯಾವುದೂ ಇಲ್ಲ. ಮತ್ತೆ ಆತ ಹೇಗೆ ಬರುತ್ತಾನೆ? ಆತನಿಗೆ ಆಗಬೇಕು ಸಮರ್ಪಣೆ. ಏನು ಸಮರ್ಪಣೆ? ಮಂತ್ರಗಳ ಸಮರ್ಪಣೆ, ವೇದಗಳ ಸಮರ್ಪಣೆ, ಹಾಡಿನ ಸಮರ್ಪಣೆ, ನೃತ್ಯದ ಸಮರ್ಪಣೆ, ಪ್ರೀತಿಯ ಸಮರ್ಪಣೆ, ಪ್ರೇಮದ ಸಮರ್ಪಣೆ, ಭಕ್ತಿಯ ಸಮರ್ಪಣೆ, ಪೂಜಾ ಹವನಾದಿಗಳ ಸಮರ್ಪಣೆ. ಸಂಪೂರ್ಣ ಶರಣಾಗತರಾಗಿ ನಾವು ನಮ್ಮನ್ನು ನಾವು ಆತನಿಗೆ ಸಮರ್ಪಿಸಿಕೊಂಡಾಗ ಭಗವಂತ ಎದ್ದು ಓಡೋಡಿ ಬರುತ್ತಾನೆ. ನಮ್ಮಲ್ಲಿ ಸಮರ್ಪಣೆಗೆ ಏನಿದೆ? ನಮ್ಮಲ್ಲಿರುವ ಚಿನ್ನ ಬೇಡ, ಸಂಪತ್ತು ಬೇಡ, ಬಟ್ಟೆ ಬೇಡ, ಯಾವುದು ಬೇಡ. ಆತನಿಗೆ ಬೇಕಾಗುವಂಥದ್ದು ನಿಮ್ಮ ಹೃದಯದಲ್ಲಿರುವಂತಹ ನಿಷ್ಕಲ್ಮಶವಾದ ಪ್ರೇಮ, ಭಕ್ತಿ. ಆ ಭಕ್ತಿಗೆ ಆತ ಬಂದು ಒಲಿಯುತ್ತಾನೆ, ನಿಮ್ಮ ಕಣ್ಣೀರನ್ನು ಆತ ಒರೆಸುತ್ತಾನೆ. ಹಾಗೆ ನಾರದ ಮಹರ್ಷಿಗಳು ಏನು ಮಾಡುತ್ತಾರೆ? ಅಚ್ಯುತಂ ಕೇಶವಂ ರಾಮನಾರಾಯಣಂ ದಾಮೋದರಂ ವಾಸುದೇವಂ ಭಜೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಭಜೆ. ತಾಳ ತಂಬೂರಿ ಹಿಡಿದ ನಾರದ ನಾಟ್ಯವತಾನು ಮಾಡಿದನು ದೇವರ ಮನೆಯಲ್ಲಿ ನಾಟ್ಯವ ನಾರದ ಮಾಡಿದನು. ಹರಿ ಓಂ ಹರಿ ಓಂ ಹರಿ ಓಂ. ಹರಿ ಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ಹರಿ ಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ನಾರದ ಮಹರ್ಷಿಗಳು ಹಾಡುತ್ತಾರೆ, ನೃತ್ಯ ಮಾಡುತ್ತಾರೆ. ನಾರದ ಮಹರ್ಷಿಗಳ ಗಾನ ವೈಭವ ವೈಕುಂಠದಲ್ಲೆಡೆ ಝೇಂಕರಿಸಿದೆ. ಮಹಾವಿಷ್ಣು ಪಲ್ಲಂಗದಲ್ಲಿದ್ದು ಕುಳಿತಿದ್ದಾರೆ, ಸ್ವಾಗತಿಸುತ್ತಾರೆ ನಾರದ ಮಹರ್ಷಿಗಳನ್ನು. ಭಲೇ ಭಲೇ ನಾರದ ಮಹರ್ಷಿಗಳೇ, ಮೆಚ್ಚಿದೆ ನಿಮ್ಮ ಭಕ್ತಿಗೆ ಭಕ್ತಿಯನ್ನು ನಾನು ಮೆಚ್ಚಿದೆ. ಏನಾಗಬೇಕು ನನ್ನಿಂದ, ಏನಾಗಬೇಕು ಹೇಳುವಂಥವರಾಗಿ, ಕಾರಣವಿಲ್ಲದೆ ನೀವು ಇಲ್ಲಿ ತನಕ ಬರುವವರಲ್ಲ. ಏನೋ ಗಹನವಾದ ವಿಚಾರವನ್ನು ಹೊತ್ತುಕೊಂಡು ನೀವು ಇಲ್ಲಿ ಬಂದಿದ್ದೀರಿ ಎನ್ನುವಂಥದ್ದು ನನಗೆ ಅರ್ಥವಾಗುತ್ತದೆ. ತಾವು ಹೇಳುವಂಥವರಾಗಿ ಅಂತೇಳಿ ನಾರದ ಮಹರ್ಷಿಗಳಿಗೆ ಮಹಾವಿಷ್ಣು ಹೇಳಿದಾಗ ನಾರದ ಮಹರ್ಷಿಗಳು ಹೇಳುತ್ತಾರೆ, ಜಗನ್ನಾಥ ಮಹಾಪ್ರಭು, ನಾನು ಹೇಳುವುದೇನಿದೆ, ನೀವು ಹೇಳುವುದೇನಿದೆ? ಆದಿ ಮಾಯೆಯು ನೀನೆ, ಆದ್ಯಂತ ರಹಿತನು ನೀನೆ. ಆದಿ ಮಾಯೆಯು ನೀನೆ, ಆದ್ಯಂತ ರಹಿತನು ನೀನೆ. ಸೃಷ್ಟಿ ಸ್ಥಿತಿ ಲಯ ಕರ್ತನು ನೀನೆ. ಮಹಾಪ್ರಭು ಜಗನ್ನಾಥ, ನಾನು ಹೇಳುವುದೇನಿದೆ, ನೀನು ಕೇಳುವುದೇನಿದೆ? ಆದರೆ ಕೇಳುವುದು ನಿನ್ನ ಧರ್ಮ, ಹೇಳುವುದು ನನ್ನ ಧರ್ಮ.
ಈ ಧರ್ಮ ಕರ್ಮದ ಮಧ್ಯದಲ್ಲಿರುವ ಮರ್ಮದೊಳಗೊಂದು ಬಿಂದುವಾಗಿ ನಾನು ನನ್ನ ಕರ್ಮವನ್ನು ನಾನು ಮಾಡುತ್ತಿದ್ದೇನೆ ಕೇಳಿ. ಅತಲ ವಿತಲ ಸುತಲ ತಲ ತಲರಸ ತಲಪಾತಾಲ ಭೂಲೋಕ ಭೂಲೋಕ ಭುವನೋಲಕ ಇಂದ್ರಲೋಕ ರುದ್ರಲೋಕ ಚಂದ್ರಲೋಕ ಸಮಸ್ತ ಲೋಕಗಳನ್ನು ಬ್ರಹ್ಮಾಂಡವನ್ನೇ ಪರ್ಯಟನೆಗೈದು ಬಂದಿದ್ದೇನೆ. ಭೂಲೋಕದಲ್ಲಿ ಮಾನವರು ದುಃಖದಿಂದಲೂ ಚಿಂತೆಯಿಂದಲೂ ತಮ್ಮ ಬದುಕನ್ನು ಹೈರಾಣಗೊಳಿಸುತ್ತಿದ್ದಾರೆ. ಅಪರೂಪವಾಗಿ ಭಗವಂತನ ಅನುಗ್ರಹದಿಂದ ಸಿಕ್ಕಿದ ಈ ಮನುಷ್ಯ ಜನ್ಮವನ್ನು ವ್ಯರ್ಥಗೊಳಿಸುತ್ತಿದ್ದಾರೆ. ದಾಯಾದಿ ಮತ್ಸರಗಳು ಕಾಮ ಕ್ರೋಧ ಲೋಭ ಮೋಹಾದಿಗಳಿಗೆ ಬಲಿಯಾಗಿ ಸುಖ ಎನ್ನುವ ಕುದುರೆಯ ಬಾಲ ಹಿಡಿದು ನೇತಾಡುತ್ತಾ ಪುನಃ ಪುನಃ ದುಃಖದ ಪ್ರಪಾತಕ್ಕೆ ಬೀಳುತ್ತಿದ್ದಾರೆ. ಇವರಿಗೆ ಇದರಿಂದ ಪರಿಹಾರ ಹೇಗೆ, ಮೋಕ್ಷ ಹೇಗೆ ಎನ್ನುವುದನ್ನು ಚಿಂತಿಸುತ್ತಾ ನಾನು ಇಲ್ಲಿ ತನಕ ಬಂದಿದ್ದೇನೆ, ನೀವು ಉತ್ತರಿಸುವಂತವರಾಗಬೇಕು ಮಹಾಪ್ರಭು ಅಂತ ಹೇಳಿ ನಾರದ ಮಹರ್ಷಿಗಳು ಶ್ರೀ ಮಹಾವಿಷ್ಣುವರ ಜೊತೆ ಕೈಯಲ್ಲಿ ಪಾದಕ್ಕೆ ನಮಸ್ಕರಿಸಿ ಭಿನ್ನವಿಸಿಕೊಳ್ಳುತ್ತಾರೆ. ಅದಕ್ಕೆ ಶ್ರೀ ಮಹಾವಿಷ್ಣು ಹೇಳುತ್ತಾರೆ ನಾರದ ಮಹರ್ಷಿಗಳಿಗೆ, ಪೂರ್ವಜನ್ಮದಂ ಪಾಪಂ ವ್ಯಾಧಿರೂಪೇಣ ಪೀಡಿತ. ನಾರದ ಮಹರ್ಷಿಗಳೇ, ಮಾನವರು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಫಲಗಳನ್ನು ಪ್ರಾರಬ್ಧ ಕರ್ಮಗಳಾಗಿಯೂ ಮತ್ತು ಈ ಜನ್ಮದಲ್ಲಿ ಅವರು ಮಾಡುತ್ತಿರುವ ಕರ್ಮಗಳನ್ನು ಸಂಚಿತ ಕರ್ಮಗಳಾಗಿಯೂ ದುಃಖಗಳಿಂದಲೂ ನಮ್ಮ ಬದುಕನ್ನು ಅವರು ವ್ಯರ್ಥಗೊಳಿಸುತ್ತಿದ್ದಾರೆ. ಯಾಕೆ ಅವರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಅದಕ್ಕೆ ದಾರಿ ಇದೆ. ಅವರಿಗೆ ಶರೀರ ಮಾತ್ರ ಅಲ್ಲ, ಬಲಿಷ್ಠವಾದ ನಾಲಿಗೆಯನ್ನು ನಾನು ಕೊಟ್ಟಿದ್ದೇನೆ, ಆದರೆ ಅವರು ಉಪಯೋಗ ಮಾಡುತ್ತಿಲ್ಲ. ಶರೀರದಲ್ಲಿ ಉರಿದೇಳುವ ಕಾಮಾಗ್ನಿ, ರಾತ್ರಿಯಲ್ಲಿ ನಿದ್ದೆ ಇಲ್ಲದ ರಾತ್ರಿಗಳು, ಹಗಲಿನಲ್ಲಿ ಹೊಟ್ಟೆ ಪಾಡಿಗಾಗಿ ಧನಾರ್ಜನೆಗಾಗಿ ದುಡಿತ, ವಿಶ್ರಾಂತಿ ಇಲ್ಲ. ವೃದ್ಧಾಪ್ಯದಲ್ಲಿ ಆರೋಗ್ಯದ ಸಮಸ್ಯೆಗಳು, ಚಿಂತಿತರಾಗಿರುತ್ತಾರೆ. ಅವರ ನಾಲಿಗೆಯಲ್ಲಿ ಭಗವಂತನ ನಾಮ ಸ್ಮರಣಕ್ಕೆ ಒಂದು ಕಿಂಚಿತ್ತು ಅವಕಾಶವನ್ನು ಅವರು ಮಾಡಿಕೊಡುವುದಿಲ್ಲ. ಜೀವಮಾನ 120 ವರ್ಷಗಳ ಮಾನವರಿಗೆ 120 ವರ್ಷಗಳನ್ನು ನಾನು ದಯಪಾಲಿಸಿದ್ದೇನೆ. ಅದರಲ್ಲಿ 50 ವರ್ಷಗಳು ನಿದ್ದೆಯಲ್ಲಿ ಕಳೆಯುತ್ತಾರೆ. ಉಳಿದ 20 ವರ್ಷಗಳು ಬಾಲ್ಯಾವಸ್ಥೆಯಲ್ಲಿ ಹೋಗುತ್ತಾರೆ. ಉಳಿದ 30 ವರ್ಷಗಳಲ್ಲಿ ಅವರು ಏನು ಮಾಡುತ್ತಾರೆ? ನಾಮ ಸ್ಮರಣೆಯನ್ನು ಅವರು ಮಾಡುವುದಿಲ್ಲ. ಮಾಡಬೇಕಿದ್ದರೂ ಅವರಿಗೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಭಗವಂತನನ್ನು ಒಲಿಸಿಕೊಳ್ಳಬೇಕು, ಯಾವ ರೀತಿ ಅರ್ಚನೆ ಮಾಡಬೇಕು ಎನ್ನುವ ಅಜ್ಞಾನದ ಪರಿಧಿಯಲ್ಲಿ ಪರಿಧಿಯ ಒಳಗೆ ಅವರು ಇದ್ದಾರೆ. ಇದುವೇ ಅವರ ಕಷ್ಟಗಳಿಗೆ ಮೂಲ ಕಾರಣ. ಯಾವಾಗ ಅವರು ಭಗವಂತನ ನಾಮಸ್ಮರಣೆ ಮಾಡುತ್ತಾರೋ, ಯಾವಾಗ ಅವರು ತಮ್ಮನ್ನು ತಾವು ಶ್ರೀ ಭಗವಂತನ ಪಾದ ಕಮಲಗಳಿಗೆ ಅರ್ಪಿಸಿಕೊಳ್ಳುತ್ತಾರೋ, ಆವಾಗ ಅವರ ಮನೆಯಲ್ಲಿ ಅವರ ಕಷ್ಟಗಳನ್ನು ನಾನು ಪರಿಹರಿಸುತ್ತೇನೆ. ಅದಕ್ಕಾಗಿ ಒಂದು ಉಪಾಯವಿದೆ, ಕೇಳು. ಪೂಜೆ ಹೇಗೆ ಮಾಡಬೇಕು, ಯಾವ ಪೂಜೆ ಮಾಡಿದವರಿಗೆ ಫಲಪ್ರಾಪ್ತಿಯಾಗುತ್ತದೆ, ಕಲಿಯುಗದಲ್ಲಿ ಅವರಿಗೆ ಯಾವುದು ಶ್ರೇಷ್ಠ ಫಲ ಕೊಡುವಂತಹ, ಶೀಘ್ರ ಫಲ ಕೊಡುವಂತಹ ಪೂಜೆ ಯಾವುದು ಎಂತುವುದು ಅಂತ ಹೇಳುವುದು ನಾನು ಹೇಳುತ್ತೇನೆ ಅಂತೇಳಿ ನಾರದ ಮಹರ್ಷಿಗಳಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯ ವ್ರತಕಥೆಯನ್ನು ಆರಂಭಿಸುತ್ತಾರೆ. ಏನು ಮಾಡಬೇಕು, ಹೇಗೆ ಮಾಡಬೇಕು? ಪ್ರಾತಃ ಕಾಲದಲ್ಲೆದ್ದು ನಿತ್ಯ ಕರ್ಮಾದಿಗಳನ್ನು ಮೈದಿ ಒಳ್ಳೆಯ ತೀರಕ್ಕೋ ನದಿ ತೀರಕ್ಕೋ ಹೋಗಿ ಅಥವಾ ಸ್ವಗೃಹದಲ್ಲೇ ಆಗಲಿ ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡಿ ಕಲಶದಂಬಿಗೆಯಲ್ಲಿ ಶುದ್ಧ ನೀರನ್ನು ತಂದು ದೇವರ ಮನೆಯಲ್ಲಿಟ್ಟು ಅಲಂಕಾರವನ್ನು ಮಾಡಿ, ಹೂವಿನಿಂದ ಅಲಂಕಾರವನ್ನು ಮಾಡಿ ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಆ ದಿನ ಇಡೀ ಉಪವಾಸದಿಂದಿದ್ದು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಮಾವಿನ ಸರ್ಪುಗಳಿಂದಲೂ ಮಾವಿನ ಎಲೆಗಳಿಂದಲೂ ತಳಿದ ತೋರಣಗಳಿಂದಲೂ ಹೂವಿನ ಮಂಟಪವನ್ನು ಸಿಂಗರಿಸಿ ಸಾಯಂಕಾಲದ ಹೊತ್ತಿನಲ್ಲಿ ಗೋಧೂಳಿ ಲಗ್ನದಲ್ಲಿ ಸತ್ಯನಾರಾಯಣ ಯೋಗ್ಯ ಪುರೋಹಿತರನ್ನು ಕರೆಸಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ಕಥಾಶ್ರವಣವನ್ನು ಮಾಡಿದಾಗ ಅಲ್ಲಿ ನಾನು ಬಂದು ನೆಲೆಸುತ್ತೇನೆ ಮತ್ತು ಅವರ ಕಷ್ಟಗಳನ್ನು, ಅವರ ಕಣ್ಣೀರನ್ನು ನಾನು ಒರೆಸುವಂತವನಾಗುತ್ತೇನೆ. ಅವರಿಗೆ ಈ ಜೀವನದಲ್ಲಿ ಇಹದಲ್ಲಿ ಸುಖವು, ಪರದಲ್ಲಿ ಮೋಕ್ಷವು ಪ್ರಾಪ್ತಿಯಾಗುವಂತೆ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿದಾಗ ನಾರದ ಮಹರ್ಷಿಗಳು, ಸ್ವಾಮಿಯನ್ ಜಗನ್ನಾಥ ಸಂತೋಷ, ಆದರೆ ಈ ಪೂಜೆಗೆ ಯಾವುದನ್ನು ಪ್ರಸಾದವನ್ನು ನೈವೇದ್ಯ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಎನ್ನುವುದನ್ನು ತಾವು ತಿಳಿಸುವಂತವರಾಗಬೇಕು ಅಂತ ಹೇಳಿದಾಗ, ಈ ಪೂಜೆಯನ್ನು ಎಲ್ಲಿ ಬೇಕಾದರೂ ಮಾಡಬಹುದು, ಯಾವಾಗ ಮಾಡಬೇಕಾದರೂ ಮಾಡಬಹುದು,
ಯಾವುದೇ ಕಾಲ, ರಾಹುಕಾಲ, ಗುಳಿಗಾಲ, ವಾರ, ನಕ್ಷತ್ರ ಯಾವುದನ್ನು ನೋಡಬೇಕಾದಿಲ್ಲ. ಅವರಿಗೆ ಯಾವಾಗ ಪೂಜೆ ಮಾಡಬೇಕೆಂತ ಅನಿಸುತ್ತದೋ ಆವಾಗ ಅವರು ಸತ್ಯನಾರಾಯಣ ಪೂಜೆಯನ್ನು ಮಾಡಬಹುದು. ನದಿ ತೀರವು ಅಥವಾ ದೇವಸ್ಥಾನಗಳು ಅಥವಾ ಸಂಗ್ರಹವು ಎಲ್ಲಿಯಾದರೂ ಆಗಬಹುದು. ಭಕ್ತಿಯಿಂದ, ಶ್ರದ್ಧೆಯಿಂದ ನಾನು ಹೇಳಿದ ನಿಯಮಗಳನುಸಾರವಾಗಿ ಅವರು ಪೂಜೆಯನ್ನು ಮಾಡಿಕೊಂಡು ಬಂದಾಗ ಮತ್ತು ಆ ಪೂಜೆಗೆ ಪ್ರಸಾದ ಏನು ಅಂತ ಕೇಳಿದ್ದೀರಿ. ಸಪಾದ ಭಕ್ಷ್ಯ ಎನ್ನುವುದೆಂದಿದೆ. ಸಪಾದ ಭಕ್ಷ್ಯ ಅಂತ ಹೇಳಿದರೆ ಸಜ್ಜಿಗೆ, ಹಾಲು, ಸಕ್ಕರೆ, ತುಪ್ಪ, ಬಾಳೆಹಣ್ಣು ಈ 5 ಬಗೆಯನ್ನು ಸಮ ಪ್ರಮಾಣದಲ್ಲಿ, ಅದಕ್ಕೆ ಸಪಾದ ಭಕ್ಷ್ಯ. ಸಪಾದ ಅಂತೇಳಿ ಸಮ ಪ್ರಮಾಣ. ಎಷ್ಟು? 1 ಪಾವು ಹಾಕುವಲ್ಲಿ ಸ್ವಲ್ಪ ಜಾಸ್ತಿ, 1 ಪಾವು ಹಾಕುವಲ್ಲಿ 1/4 ಪಾವು, 1 ಸೇರು ಹಾಕುವಲ್ಲಿ 1/4 ಸೇರು, 1 kg ಹಾಕುವಲ್ಲಿ 1 ಕಿಲೋ, 1/4 ಕಿಲೋ. ಹೀಗೆ ಅವರವರಿಗೆ ಬೇಕಾದಷ್ಟು ಅವರು ಎಷ್ಟು ಇಷ್ಟಪಡ್ತಾರೋ ಅಷ್ಟು ಸೇರಿಸಿ ಕಾಯಿಸಿ ಬೇಯಿಸಿ ಇಳಿಸಿದಾಗ ಸಪಾದ ಭಕ್ಷ್ಯವಾಗುತ್ತದೆ. ಇದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ನೈವೇದ್ಯದ ರೀತಿಯಲ್ಲಿ ಸಮರ್ಪಣೆ ಮಾಡಿ ಮೃಷ್ಟಾನ್ನ ಭೋಜನವನ್ನು ತಯಾರಿಸಿ ಬಂದು ಮಿತ್ರರನ್ನು ಕರೆದು ಅವರ ಜೊತೆ ಸಹ ಭೋಜನವನ್ನು ಮಾಡಿದಾಗ ಅವರಿಗೆ ಎಲ್ಲವೂ ಅವರು ಭಾವಿಸಿದಂತಹ, ಅವರ ನಿರೀಕ್ಷೆ ಇರುವಂತಹ ಎಲ್ಲವೂ ಕನಸುಗಳು ಈಡೇರುತ್ತವೆ. ಗೋವಿನಾರದ ಮಹರ್ಷಿಗಳೇ ಇದನ್ನು ನೀವು ಮನುಷ್ಯರಿಗೆ, ಜನರಿಗೆ, ಮಾನವರಿಗೆ ತಿಳಿಸುವಂಥವರಾಗಿ ಅಂತ ಹೇಳಿದಾಗ ನಾರದ ಮಹರ್ಷಿಗಳಿಗೆ ಮತ್ತೊಂದು ಸಂಶಯ ಕಾಡುತ್ತದೆ. ಮಹಾವಿಷ್ಣು ನಾರಾಯಣ 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 ನೀವು ಹೇಳುವುದಿಲ್ಲ ಸರಿ, ನನಗೆ ನಂಬಿಕೆ ಇದೆ, ವಿಶ್ವಾಸವಿದೆ. ಆದರೆ ಜನರು ಸಾಕ್ಷಿ ಕೇಳುತ್ತಾರೆ. ಈ ಪೂಜೆಯನ್ನು ಮಾಡಿ ಫಲ ಪಡೆದವರು ಯಾರಾದರೂ ಇದ್ದಾರೆ ಅಂತ ಕೇಳುತ್ತಾರೆ. ಅದಕ್ಕೆ ನಾನೆಂದು ತಿಳಿಸಲಿ ಅಂಥೇಳಿ ಆ ಪೂಜೆಯನ್ನು ಮಾಡಿ ಫಲಪ್ರಾಪ್ತಿಯಾದವರು ಯಾರೆಂದು ಹೇಳಬೇಕು ಅಂತೇಳಿ ಭಿನ್ನವಿಸುತ್ತಾ ಶ್ರೀಮನ್ನಾರಾಯಣನಲ್ಲಿ ಹೇಳಿದಾಗ ಸ್ಕಂದ ಪುರಾಣದಲ್ಲಿ ಬರುವಂತಹ, ರೇವಾಖಂಡದಲ್ಲಿ ಬರುವಂತಹ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯ ಪ್ರಥಮ ಅಧ್ಯಾಯವು ಸಮಾಪ್ತಿಯಾಯಿತು.